ಪ್ರಜ್ವಲ್ ಪ್ರಕರಣವನ್ನ ಬಿಜೆಪಿ ಖಂಡಿಸುತ್ತೆ ಅಂತ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಅನ್ಯಾಯವನ್ನ ಬಿಜೆಪಿ ಸಹಿಸಲ್ಲ. ಪ್ರಜ್ವಲ್ ಮೈತ್ರಿ ಅಭ್ಯರ್ಥಿ ಆದ ನಂತರ ನಡೆದಂತಹ ಘಟನೆ ಏನಲ್ಲ. ಮೈತ್ರಿ ಅಭ್ಯರ್ಥಿ ಆಯ್ಕೆ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟ ವಿಚಾರವಾಗಿತ್ತು ಅಂತ ಕೊಪ್ಪಳದಲ್ಲಿ ಮಾಜಿ ಸಚಿವ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಅನ್ಯಾಯವನ್ನು ದೌರ್ಜನ್ಯವನ್ನು ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ. ಮಾತೃಶಕ್ತಿಯ ಜೊತೆಗೆ ಬಿಜೆಪಿ ನಿಂತಿದೆ. ನಾವು ಯಾರೇ ಆಗಿದ್ದರೂ ಕೂಡ, ಯಾರೇ ತಪ್ಪು ಮಾಡಿದರೂ ಕೂಡ ನ್ಯಾಯ ಸಮಾನವಾಗಿರಬೇಕು. ಕಾನೂನು ಎಲ್ರಿಗೂ ಒಂದೇ. ಈಗಾಗಲೇ SITಯನ್ನು ಸರ್ಕಾರ ನೇಮಕ ಮಾಡಿದೆ. SIT ನಿಷ್ಪಕ್ಷಪಾತ ತನಿಖೆ ನಡೆಸಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲಿ. ಪ್ರಜ್ವಲ್ ರೇವಣ್ಣ ಅವರು ಹಾಸನದ ಹಾಲಿ ಸಂಸದರಾಗಿದ್ದು, ಅವ್ರನ್ನ ಸಂಸದರನ್ನು ಮಾಡಬೇಕಾದ್ರೆ ಕಾಂಗ್ರೆಸ್ JDSಗೆ ಬೆಂಬಲ ಕೊಟ್ಟಿತ್ತು. ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತು ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚನೆ ಮಾಡಿದರು. ಕಾಂಗ್ರೆಸ್ನ ಬಹುತೇಕ ನಾಯಕರು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತಯಾಚನೆ ಮಾಡಿದರು. ಹಾಗಾಗಿ ಇದರ ಸತ್ಯಾಸತ್ಯತೆ SIT ತನಿಖೆಯ ನಂತರ ಹೊರಗೆ ಬರುತ್ತೆ. ಸತ್ಯಾಸತ್ಯತೆ ಹೊರಗೆ ಬರಲಿ, ನಿಷ್ಪಕ್ಷಪಾತವಾದ ತನಿಖೆ ನಡೀಲಿ. ಮತ್ತು ಇಡೀ ಪ್ರಕರಣ ಅವ್ರನ್ನ ಅಭ್ಯರ್ಥಿ ಮಾಡಿದ ಮೇಲೆ ಆಗಿರೋ ಪ್ರಕರಣಗಳಲ್ಲ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿರುವಂಥ ಕೇಸ್ ಪ್ರಕಾರ ನಾನು ಹೇಳ್ತಾ ಇರೋದು, ನನಗೇನು ಗೊತ್ತಿಲ್ಲ, ಆದರೆ ಕಂಪ್ಲೇಂಟ್ ಕೊಟ್ಟಿರೋ ಕೇಸ್ ಪ್ರಕಾರ ಇಡೀ ಪ್ರಕರಣ ನಮ್ಮ NDA ಅಭ್ಯರ್ಥಿಯಾದ ನಂತರ ಆಗಿರುವ ಘಟನೆಗಳಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.